ಜನರಿಗೆ ತಲುಪಬೇಕಿದ್ದ ನೀರು ಚರಂಡಿಯ ಪಾಲು. ಮಧುಗಿರಿ ಪಟ್ಟಣದ ವಿವಿಧ ಭಾಗಗಳಲ್ಲಿ ಜನರಿಗೆ ಕುಡಿಯಲು ತಲುಪಬೇಕಿದ್ದ ಅಮೂಲ್ಯ ನೀರು ಪೈಪ್ಲೈನ್ ದುರಸ್ತಿ ಕೊರತೆ ಹಾಗೂ ನಿರ್ವಹಣೆಯೇ ಇಲ್ಲದೆ ಚರಂಡಿಗೆ ಹರಿದು ವ್ಯರ್ಥವಾಗುತ್ತಿರುವುದು ತೀವ್ರ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಸಮೀಪದಲ್ಲಿ ಕೆಲವು ದಿನಗಳಿಂದ ನೀರು ಪೈಪ್ಗಳಲ್ಲಿ ಲೀಕ್ ಉಂಟಾಗಿದ್ದು, ನೀರು ಚರಂಡಿಗೆ ಹರಿಯುತ್ತಿದ್ದರೂ ಪುರಸಭೆ ಅಧಿಕಾರಿಗಳು ಇದುವರೆಗೂ ಯಾವುದೇ ದುರಸ್ತಿ ಕಾರ್ಯ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಶಾಸಕ ಕೆಎನ್ ರಾಜಣ್ಣ ಹಲವು ಸಭೆಗಳಲ್ಲಿ ಜನರಿಗೆ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಹೇಳುತ್ತಿದ್ದರೂ ಕೂಡ ಪುರಸಭೆ ಅಧಿಕಾರಿಗಳು ಮಾತ್ರ ಕುಡಿಯುವ ನೀರು ಚರಂಡಿಯ ಪಾಲಾಗುತ್ತಿದ್ದರೂ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ನೀರಿನ ಪೈಪ್ಗೆ ಟ್ಯೂಬ್ ಸುತ್ತಿದ್ದಾರೆ. ಅದನ್ನು ಪೈಪ್ನಿಂದ ದುರಸ್ತಿ ಮಾಡಿಸುವುದಕ್ಕೆ ಪುರಸಭೆಯಲ್ಲಿ ಹಣವಿಲ್ಲವೇ ಎಂದು ಪ್ರಜ್ಞಾವಂತರು ಅಧಿಕಾರಿಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಲೀಟರ್ ನೀರು ಚರಂಡಿ ಪಾಲಾಗುತ್ತಿದೆ. ತಕ್ಷಣ ಅಧಿಕಾರಿಗಳು ಸರಿಪಡಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ.